ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ನಡೀತಾ ಇದೆ. ತಾಲೂಕಿನಾದ್ಯಂತ ಎಲ್ಲ ಜನರು ಪಕ್ಷಾತೀತವಾಗಿ ಸಾಧನಾ ಸಮಾವೇಶಕ್ಕೆ ಆಗಮಿಸ್ತಿದ್ದಾರೆ. ಈ ವೇಳೆ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ತಮ್ಮ ಅಭಿಮಾನದಿಂದ ಮದ್ದೂರು ತಾಲೂಕು ಕುರುಬರ ಸಂಘದವರು ಒಂದು ಬನ್ನೂರು ತಳಿಯ ಒಂದು ಕುರಿ ಮರಿಯನ್ನು ಕೊಟ್ಟು ಮತ್ತು ಅವರಿಗೆ ಸನ್ಮಾನವನ್ನು ಸಲ್ಲಿಸಬೇಕಂತೇಳಿ ಭಾಳ ಅಭಿಮಾನದಿಂದ ಬಂದಿದ್ದಾರೆ. ಬನ್ನಿ ಮದ್ದೂರು ತಾಲೂಕಿನ ಕುರುಬರ ಸಂಘದ ಪದಾಧಿಕಾರಿಗಳೊಟ್ಟಿಗೆ ಮಾತಾಡೋಣ. ಅವರ ಅಭಿಮಾನ ಕುರಿತು ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ತಿಳಿಸಿಕೊಡೋಣ. ಅರವಿಂದ ಒಂದು ಫೋಟೋ ಅಷ್ಟೇ ಸರ್. ನಾವು ಮದ್ದೂರು ತಾಲೂಕರು ತಾಲೂಕು ಕುರುಬ ಸಂಘ ಅಧ್ಯಕ್ಷರು ಅಶ್ವಿನ್ ಅಂತ, ನಮ್ಮವರೆಲ್ಲ ನಮ್ಮ ಪದಾಧಿಕಾರಿಗಳು. ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮದ್ದೂರು ತಾಲೂಕಿಗೆ ಸಾಧನಾ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸಾಹೇಬರು ಆಗಿರ್ತಿದ್ದಾರೆ. ಅದರಿಂದ ನಮ್ಮ ಕುರುಬರ ಸಂಕೇತವಾಗಿ ಕುರಿಮರಿ ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಸರ್ ಮಲ್ಲೇಶ್ ಅಂತೇಳಿ ಮದ್ದೂರು ತಾಲೂಕು ಕುರುಬರ ಸಂಘದ ನಿರ್ದೇಶಕರು. ನಾವು ಕಪ್ಪನವ್ರು ಸರ್. ಹಾಂ ಸರ್ ನಾವು ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರು ಸಾಧನಾ ಸಮಾವೇಶಕ್ಕೆ 2ನೇ ವರ್ಷ ಸಾಧನಾ ಸಮಾವೇಶಕ್ಕೆ ಬರ್ತಾ ಇರೋದ್ರಿಂದ ಅವರಿಗೆ ನಮ್ಮ ಮದ್ದೂರು ತಾಲೂಕು ಕುರುಬರ ಸಂಘದ ವತಿಯಿಂದ ನಾವು ಬನ್ನೂರು ತಳಿ ಕುರಿಮರಿನ ಕೊಟ್ಟು ಅವರಿಗೆ ಕಂಬಳಿ ಕೊಡೋದ್ರ ಮೂಲಕ ಅವ್ರನ್ನ ಸನ್ಮಾನಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ನಾವು ಮದ್ದೂರು ತಾಲೂಕು ಕುರುಬರ ಸಂಘದ ವತಿಯಿಂದ ಎಲ್ಲ ನಿರ್ದೇಶಕರುಗಳು ಸೇರಿ ಈ ದಿನ ಸಿದ್ದರಾಮಯ್ಯನವರಿಗೆ ಸಾಧನಾ ಸಮಾವೇಶದಲ್ಲಿ ಕುರಿಯನ್ನು ಕೊಟ್ಟು ಕಂಬಳಿ ಮತ್ತು ನಮ್ಮ ಕುರುಬ ಜನಾಂಗದ ವಸ್ತುವನ್ನು ಕೊಟ್ಟು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮದ್ದೂರು ತಾಲೂಕು ಏನು ತಾಲೂಕು ಅಭಿವೃದ್ಧಿ ಕಾಮಗಾರಿಗಳ ಒಂದು ಕಾರ್ಯಕ್ರಮ ಇದೆ ಮತ್ತು ಇದು ಉದ್ಘಾಟನಾ ಸಮಾರಂಭಕ್ಕೆ 2ನೇ ವರ್ಷದ ಸಾಧನಾ ಸಮಾವೇಶಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ತಾಲೂಕು ಪರವಾಗಿ ಎಲ್ಲರ ಪರವಾಗಿ ಅಭಿನಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಏನು ಇವತ್ತು ವಸ್ತು ಪ್ರದರ್ಶನ ಭಾಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷತೆ ಇದೆ. ಈ ವಿಶೇಷತೆ ಏನು ಇವತ್ತಿನ ಎಲ್ಲ ಸರ್ಕಾರದ ಸಾಧನೆಗಳನ್ನು ಪ್ರಸ್ತುತಪಡಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅರಿವು ಮೂಡಿಸುವಂಥದ್ದು ಆಗಬೇಕು, ಸರ್ಕಾರಿ ಸೌಲಭ್ಯಗಳು ಸಹ ಪಡೆಯುವಂಥ ಒಂದು ಕೆಲಸ ಆಗಬೇಕಾಗಿದೆ. ಹಾಗಾಗಿ ಇದೊಂದು ವಿಶೇಷವಾಗಿ ಎಲ್ಲ 21 ಇಲಾಖೆಗಳ ಆಗುವಗಳ ಬಗ್ಗೆ ಮತ್ತು 21 ಇಲಾಖೆಗಳ ಅನುಷ್ಠಾನಗಳ ಬಗ್ಗೆ ಇವತ್ತು ಇಲ್ಲಿ ಪರಿಚಯಿಸಿದ್ದಾರೆ. ಆ ಒಂದು ವಿಶೇಷವಾದಂಥ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಸ್ತು ಪ್ರದರ್ಶನಕ್ಕೆ ಮತ್ತು ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಸರ್ಕಾರಕ್ಕೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರೇ, ಈ ದಿನ ಮಂಡ್ಯ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಸಕ್ರಿಯ ನಾಯಕರು ಆದಂಥ ಸುರೇಶ್ ಕಂಠೀರ್ ಅವರು ಈ ದಿನದ ಸಾಧನಾ ಸಮಾವೇಶದ ಕುರಿತು ಪಕ್ಷಾತೀತವಾಗಿ ಮದ್ದೂರು ತಾಲೂಕಿನಾದ್ಯಂತ ಬೆಂಬಲ ವ್ಯಕ್ತವಾಗುತ್ತಿರುವುದರ ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಮದ್ದೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೆ ಉದಯ್ ಅವರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವರು ಇವರೆಲ್ಲ ಒಗ್ಗೂಡಿ ಇವತ್ತು ಕರ್ನಾಟಕ ರಾಜ್ಯದ ಮತ್ತು ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೇ 1350 ಕೋಟಿಗೂ ಅಧಿಕ ಅನುದಾನವನ್ನು ತಂದು, ಅದರಲ್ಲೂ ವಿಶೇಷವಾಗಿ ಮದ್ದೂರು ಕೆಮ್ಮಣ್ಣ ನಾಲೆ ಆಧುನೀಕರಣ ಮಾಡ್ತಾ ಇರುವಂಥದ್ದು ಇದು ಒಂದು ಇತಿಹಾಸ. ಹಾಗಾಗಿ ಎಲ್ಲ ವರ್ಗದ ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮದ್ದೂರಿನ ನಮ್ಮ ಶಾಸಕರಾದಂಥ ಉದಯ್ ಅವರ ನೇತೃತ್ವದಲ್ಲಿ ಹಲವಾರು ಯೋಜನೆಗಳನ್ನು ತಂದು ಮದ್ದೂರು ವಿಧಾನಸಭಾ ಕ್ಷೇತ್ರವನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸ್ತಾ ಇರುವಂಥದ್ದು ತುಂಬ ಸ್ವಾಗತ. ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಅವರು ಮಾಡಲಿ ಅಂತೇಳಿ ಅವರಲ್ಲಿ ಭಗವಂತನಲ್ಲಿ ಮನವಿಯನ್ನು ಮಾಡ್ತೀನಿ.
ನೋಡ್ರ ನೋಡಿ ಈ ಕಡೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪೂರ್ಣಕುಂಭ ಸ್ವಾಗತವನ್ನು ಕೋರಲಿಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಪೂರ್ಣಕುಂಭ ಸ್ವಾಗತಕ್ಕಾಗಿ ಸ್ಥಳೀಯ ಕಾರ್ಯಕರ್ತರು ಮುಖಂಡರುಗಳು ಏನು ಸಜ್ಜಾಗಿರುವಂಥದ್ದು ಕಾಣಬಹುದು. ಹಿಂಬದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮದ್ದೂರು ತಾಲೂಕಿನಾದ್ಯಂತ ಜನರು ಹರಿದು ಬರ್ತಿರುವಂಥದ್ದು 2 ವರ್ಷದ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಮತ್ತು ಸಾರ್ಥಕ ಭಾವನೆಯನ್ನು ಹೊಂದಲು ಇವತ್ತು ಮದ್ದೂರು ತಾಲೂಕಿನಂಥ ಪಕ್ಷಾತೀತವಾಗಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮದ್ದೂರಿನ ನಮ್ಮ ಶಾಸಕರಾದಂಥ ಉದಯವರ ನೇತೃತ್ವದಲ್ಲಿ ಹಲವಾರು ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮದ್ದೂರು ಪಟ್ಟಣದಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಮದ್ದೂರು ತಾಲೂಕಿನಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಆಗಮಿಸಿದ್ದಾರೆ. ಈ ದಿನ ಪ್ರವೇಶ ದ್ವಾರದಲ್ಲಿ ಕಿಸ್ತೂರು ಭಾಗದ ಮುಖಂಡರುಗಳು ತಂಡವಾಗಿ ನಿಂತು ತಮ್ಮ ಗ್ರಾಮಗಳಿಂದ ಬರುವ ಜನರನ್ನು ಸ್ವಾಗತಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಇದೀಗ ನಮ್ಮೊಟ್ಟಿಗೆ ಕಿಸ್ತೂರಿನ ದಾಸೇಗೌಡರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಸಾಧನಾ ಸಮಾವೇಶ ಕುರಿತು ಅವರ ಅಭಿಪ್ರಾಯ ಏನಿದೆ ಕೇಳೋಣ ಬನ್ನಿ. ಅವರು ದಾಸೇಗೌಡರು. ಈ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೇ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇದುವರೆಗೂ ಇಂಥ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಯಾರೂ ಆಯೋಜಿಸಿರಲಿಲ್ಲ. ನಮ್ಮ ಶಾಸಕರು ಹೆಚ್ಚು ಶ್ರಮ ವಹಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದು ಶ್ಲಾಘನೀಯ. ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ಒಂದು ಹೆಮ್ಮೆಯಾದಂಥ ತಾಲೂಕು. ಹಿಂದಿನಿಂದನೂ ಕೂಡ ದಿಗ್ಗಜರನ್ನು ಈ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದಂಥ ಕ್ಷೇತ್ರ ಮದ್ದೂರು ವಿಧಾನಸಭಾ ಕ್ಷೇತ್ರ. ಅಂಥ ಒಂದು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಕ್ಕೂ ಸಾರ್ಥಕವಾಯಿತು. ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋದ್ರ ಜೊತೆಗೆ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿ ಉತ್ತಮ ಜನಸೇವೆ ಗಳಿಸ್ತಾ ಇದ್ದಾರೆ ನಮ್ಮ ಶಾಸಕರು. ಅವ್ರನ್ನ ನಾನು ವಿಶೇಷವಾಗಿ ಅಭಿನಂದಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಿ ನಾಗೇಗೌಡ, ಮದ್ದೂರು ತಾಲೂಕು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಸುರೇಶ್ ಗ್ರಾಮ. ಇವತ್ತು ಒಂದು ಸುದಿನ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅದು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಇಂಥ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮನ ಇವತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಶಾಸಕರು ಆಯೋಜನೆ ಮಾಡಿ ಸಾವಿರಾರು ಕೋಟಿ ಎಲ್ಲ ಇಲಾಖೆಯಲ್ಲೂ ಅನುದಾನವನ್ನು ತಂದು ಇವತ್ತು ನಮ್ಮ ಮದ್ದೂರು ತಾಲೂಕಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಜನತೆಯ ಪರವಾಗಿ ಅಭಿನಂದನಾರ್ಹರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇಂಥ ಕೆಲಸಗಳನ್ನ ಇನ್ನೂ 2 ವರ್ಷ ಸಮಯ ಇದೆ. ಅವರು ಇನ್ನೂ ಹೆಚ್ಚು ಕೈಗೊಳ್ಳಿ, ನಮ್ಮ ಜನಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡೋ ಮುಖಾಂತರ ಈ ಜಿಲ್ಲೆಯ ಒಂದು ಕೀರ್ತಿಯನ್ನು ಎತ್ತಿ ತೋರಿಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನಾನು ನಮ್ಮ ಶಾಸಕರಿಗೆ ಶುಭವನ್ನು ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.
ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್. ಇಲ್ಲ ವಾಟ್ಸಪ್ ಯೂಟ್ಯೂಬ್ ಇಲ್ಲ. ಕೊಡಿ ಸರ್, ಓಡಿ ಓಡಿ ಬೇಗ ಬೇಗ ಹೋಗಿ ಮೈಕ್ ಕೊಟ್ಬಿಟ್ಟು ಹೇಳಿ ಸರ್ ಬೇಗ. ಅಣ್ಣ ಈಗಲ್ಲಿ ಇದ್ರಲ್ಲಿ ಬರ್ತದೆ. ಆಯ್ತು. ನೋಡ್ರೆ ಇಲ್ಲಿ ಬನ್ನಿ ಮಧ್ಯಕ್ಕೆ. ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಈ ದಿನ ಕರ್ನಾಟಕ ಸರ್ಕಾರದ ಸಾಧನೆ ಕುರಿತು ಮಾತಾಡ್ತಿದೆ. ಮದ್ದೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಉದಯಗೌಡರವರು ನಮ್ಮೊಟ್ಟಿಗಿದ್ದಾರೆ. ಸಾಧನೆ ಸಮಾವೇಶದ ಕುರಿತು ಜನರ ಅಭಿಮಾನದ ತೊರೆಯನ್ನು ಕುರಿತು ನಮ್ಮೊಟ್ಟಿಗೆ ತಮ್ಮ ಮನದಾಳದ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ. ಮದ್ದೂರು ತಾಲೂಕಿನಾದ್ಯಂತ ಪಕ್ಷಾತೀತವಾಗಿ ಜನರು ಸಾಗರೋಪಾದಿಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ. ಇಷ್ಟರಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಸದಸ್ಯರು ಆಗಮಿಸಲಿದ್ದು, ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಂಡ್ಯದ ಸೊಗಡಿನ ಹಿನ್ನೆಲೆಯ ಪ್ರತೀಕವಾದಂಥ ಬೆಲ್ಲ ಹಾಗೂ ಕಬ್ಬಿನ ವಿಶೇಷ ಆಹಾರವನ್ನು ತಯಾರಿಸಲಾಗಿದೆ. ಮಂಡ್ಯ ಮತ್ತು ಓಡಿ ಕೊಡಿ ಸರ್, ಇಲ್ಲಿ ಹುಡುಕಿ ಒಂದು ನಿಮಿಷ. ಮಂಡ್ಯ ಫ್ರೆಂಡ್ಸ್ ನಮ್ದು ಇದು ಚಾನಲ್, ಮಂಡ್ಯ ಫ್ರೆಂಡ್ಸ್ ಅನ್ನೋ ಯೂಟ್ಯೂಬ್ ಚಾನಲ್. ಇವತ್ತು ಏನು ನಾವು ಮಾಡಿದ್ದು ಪಕ್ಷಾತೀತವಾಗಿ ನಮ್ಮ ನಿರೀಕ್ಷೆಗೂ ಮೇಲೆ ಜನರು ಬಂದವರು. ಈ ಒಂದು 2 ವರ್ಷದ ಸಾಧನೆಯ ಸಮಾವೇಶಕ್ಕೆ ಮದ್ದೂರು ತಾಲೂಕಿನ ವಿವಿಧ ಗ್ರಾಮಗಳಿಂದ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಪಕ್ಷಾತೀತವಾಗಿ ಜನರು ಹೊಳೆಯ ನೀರಿನಲ್ಲಿ ಹರಿದ ರೀತಿಯಲ್ಲಿ ವೇಗವಾಗಿ ಬಂದು ಸೇರ್ತಾ ಇದ್ದಾರೆ. ಭಾಳ ಸಂತೋಷದ ಒಂದು ಐತಿಹಾಸಿಕ ಸಮಾರಂಭಕ್ಕೆ ನಾನೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಮದ್ದೂರು ಕ್ಷೇತ್ರದ ಶಾಸಕರಾದ ಉದಯಗೌಡರವರು ಪಕ್ಷಾತೀತವಾಗಿ ಜನರು ಮದ್ದೂರು ಕ್ಷೇತ್ರಾದ್ಯಂತ ಕಾರ್ಯಕರ್ತರು ಪಕ್ಷಾತೀತವಾಗಿ ತೊರೆಯಂತೆ ಹರಿದು ಬರುತ್ತಿರ್ತಾರೆ. ಅದೊಂದು ಸಂತೋಷ ಸಂಗತಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಶಿಂಷಾ ನದಿಯ ಎಡದಂಡೆಯಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಾಧನಾ ಸಮಾವೇಶ ಕರ್ನಾಟಕ ಸರ್ಕಾರದ 2 ವರ್ಷಗಳ ಸಾಧನೆಯನ್ನು ಪ್ರತಿಬಿಂಬಿಸ್ತಾ ಇದೆ. ಎಲ್ಲೆಡೆ ನಮ್ಮ ರವಿಗೆ ಕರ್ನಾಟಕ ಸರ್ಕಾರದ ಸಾಧನಾ ಸಮಾವೇಶ ಮದ್ದೂರಿನಲ್ಲಿ ನಡೀತಾ ಇದೆ. ವೀಕ್ಷಕರೇ, ಪ್ರಜಾಪ್ರಭುತ್ವದ ಸೊಬಗು ಇದು. ಸರ್ಕಾರ ತನ್ನ 2 ವರ್ಷಗಳ ಸಮಯದಲ್ಲಿ ಮಾಡಿದ ಸಾಧನೆಗಳು ಮತ್ತು ಮಾಡಲಿಕ್ಕೆ ಇರ್ತಕ್ಕಂಥ ಸಾಧನೆಗಳನ್ನು ಕುರಿತು ಪ್ರಜೆಗಳಿಗೆ ವರದಿಯನ್ನು ಒಪ್ಪಿಸಲಿಕ್ಕೆ ಬೇಕಾಗಿ ನಡೀತಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಪ್ರಜಾಪ್ರಭುತ್ವದಲ್ಲಿ ಬೇಗುವುದಷ್ಟೇ ಅಲ್ಲ, ಬಾಗುವ ಪ್ರಕ್ರಿಯೆ ಕೂಡ ಅತಿ ಮುಖ್ಯವಾಗಿರ್ತದೆ. ಆ ಬಾಗುವಿಕೆಯ ಭಾಗವಾಗಿ ತನ್ನ ಕ್ಷೇತ್ರದ ಎಲ್ಲ ಮತದಾರರಿಗೆ ಮದ್ದೂರು ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಮತ್ತು ಆಗಲಿಕ್ಕೆ ಸಿದ್ಧತೆಗೊಂಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಕುರಿತು ವರದಿಯನ್ನು ಒಪ್ಪಿಸಲಿಕ್ಕೆ ಬೇಕಾಗಿ ಈ ದಿನ ಮದ್ದೂರು ಕ್ಷೇತ್ರದ ಶಾಸಕರಾದ ಉದಯರವರು ಈ ಸಾಧನಾ ಸಮಾವೇಶವನ್ನು ಅತ್ಯಂತ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬೆಲ್ಲ ಮತ್ತು ಕಬ್ಬಿನ ವಿಶೇಷ ಆಹಾರವನ್ನು ಮಾಡಲಾಗಿದೆ. ಕಬ್ಬಿನ ವಿಶೇಷ ಆಹಾರ ತಯಾರಾಗಿದೆ.
ಎಲ್ಲ ಹಳ್ಳಿಗಳಿಂದ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಸಿಗ್ತಕ್ಕಂಥ ಹಲವಾರು ಯಂತ್ರೋಪಕರಣಗಳನ್ನು ಕೃಷಿ ಇಲಾಖೆ ಈ ದಿನ ವೀಕ್ಷಕರಿಗಾಗಿ ತೆರೆದಿಟ್ಟಿದೆ. ಸಬ್ಸಿಡಿ ದರದಲ್ಲಿ ತಮ್ಮ ಇಲಾಖೆಯಿಂದ ಸಿಗುವ ವಿವಿಧ ಬಗೆಯ ಯಂತ್ರಗಳ ಪ್ರದರ್ಶನವನ್ನು ಈ ದಿನ ಕೃಷಿ ಇಲಾಖೆ ವಿಶೇಷ ಕಾಳಜಿಯಿಂದ ರೂಪಿಸಿದೆ. ಒಂದು ದೊಡ್ಡ ಯಂತ್ರಗಳ ರಾಶಿಯನ್ನೇ ತೆರೆದಿಟ್ಟಿದ್ದಾರೆ ಕೃಷಿ ಇಲಾಖೆಯವರು. ಸಾಂಸ್ಕೃತಿಕ ಕಲಾ ತಂಡದವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಲಿಕ್ಕೆ ಬೇಕಾಗಿ ಸಿದ್ಧತೆಯನ್ನು ನಡೆಸಿದ್ದಾರೆ. ಎಲ್ಲ ತಾಯಂದಿರು ಈ ಒಂದು ಸಾಧನಾ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ. ಇಷ್ಟರಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು ಭಾಗವಹಿಸುತ್ತಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಒಂದು ನಿಮಿಷ
ಸುಮಾರು 30,000 ಜನಗಳ ಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ನಮ್ಮ ಉದಯಗೌಡರ ನೇತೃತ್ವದಲ್ಲಿ ಇವತ್ತು ಮದ್ದೂರು ತಾಲೂಕಿನ ಅದ್ದೂರಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಮದ್ದೂರಿನ ನಾಗರಿಕ ಬಂಧುಗಳಿಗೆ ಸಮಸ್ತ ಜನರಿಗೂ ನಾನು ಕೈ ಮುಗಿದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ಮದ್ದೂರಿನಲ್ಲಿ ಪ್ರಥಮ ಬಾರಿಗೆ ಸಾಧನ ಸಮಾವೇಶವನ್ನು ಉದಯಣ್ಣನವರು ಮಾಡ್ತಿರೋದ್ರಿಂದ ಎಲ್ಲರೂ ಕೂಡ ಬರಬೇಕು, ನಾಗರಿಕರೆಲ್ಲ ಬಂಧುಗಳು ಬಂದು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಸಾಧನಾ ಸಮಾವೇಶಕ್ಕೆ ಎಲ್ಲ ನಾಗರಿಕರು ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಇವತ್ತಿನ ಸಾಧನಾ ಸಮಾವೇಶಕ್ಕೆ ಉದಯಣ್ಣವರು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡ್ತಾವ್ರೆ. ಈ ಒತ್ತು ಕೊಡೋದಕ್ಕೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಎಲ್ಲ ಶಾಸಕರು, ಕ್ಷೇತ್ರದ ಸಚಿವರುಗಳು ಬಂದು ಇಲ್ಲಿ ಸಾವಿರಾರು ಕೋಟಿಯ ಇದನ್ನ ಉದ್ಘಾಟನೆ ಮಾಡ್ತಾವ್ರೆ, ಶಂಕುಸ್ಥಾಪನೆ ಮಾಡ್ತಾರೆ. ಈ ಮದ್ದೂರು ಕ್ಷೇತ್ರಕ್ಕೆ 1,200 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾವ್ರೆ. ಇವರಿಗೆಲ್ಲರಿಗೂ ನಾನು ಚಿರಋಣಿಯಾಗಿ ಈ ಕ್ಷೇತ್ರದ ಪರವಾಗಿ ನಾನು ಕೇಳ್ಕೊತಾವ್ರೆ. ಅಲ್ಲೇ ಪ್ರಸನ್ನ ಕೂಡ ಇವತ್ತು ರಾಜ್ಯ ಮಟ್ಟದ ಸಾಧನಾ ಸಮಾವೇಶ ನಡೀತಾ ಇದೆ. ಇವತ್ತು 25,000ದಿಂದ 30,000 ಜನ ಸೇರ್ತಾ ಇದ್ದಾರೆ. ಉದಯಗೌಡರು 1,300ರಿಂದ 1,400 ಕೋಟಿ ಅನುದಾನವನ್ನು ಮದ್ದೂರು ಕ್ಷೇತ್ರಕ್ಕೆ ತಂದು ಬಹಳ ಒಂದು ಉನ್ನತಿ ಮಟ್ಟದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಜನ ಇವತ್ತು ತುಂಬಾ ಜನಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. 30,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಎಲ್ಲರಿಗೂ ಒಳ್ಳೆಯದಲ್ಲ. ಈ ದಿನ ಎಲ್ಲ ಸಾಧನ ಸಮಾವೇಶಕ್ಕೆ ಬಂದಿರುವ ಉದಯ ಸರ್ ಅವರ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಕಾರ್ಯಕ್ರಮ ಯಶಸ್ವಿಗೊಳಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ಕೇಳ್ತೀನಿ. ಬಸವಣ್ಣ ಹೇಳು, ಅಲ್ಲಿ ಕೊಡಿ ಬಸವಣ್ಣ. ಮೋಹನ್ ಕುಮಾರ್ದು ಅಂತೇಳಿ ಇಲ್ಲಿ ಮೋಹನ್ ಕುಮಾರ್ದು ಅಂತೇಳಿ. ಏನಪ್ಪ ಇದು, ನೀರು ಕೊಡಿ ಫಸ್ಟು. ಇಲ್ಲೇ ಬಂದ್ಬಿಡಿ ಸರ್. ಇದ್ರ ಬಗ್ಗೆ ಹೇಳಿ, ಸಾಧನ ಸಮಾವೇಶದ ಬಗ್ಗೆ ಹೇಳಿ. ಮದ್ದೂರು ಇತಿಹಾಸದಲ್ಲಿ ಒಂದು ದಾಖಲೆಯಾಗಿ ಉಳಿಯುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಈ ತಾಲೂಕಿಗೆ ನೀಡಿದಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಈ ಕ್ಷೇತ್ರದ ಶಾಸಕರಿಗೆ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ತಾಲೂಕಿನ ತಾಲೂಕಿನ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ. ಇದು ಇನ್ನು 3 ವರ್ಷದ ಅವಧಿಯಲ್ಲಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಆಗುವಂತ ಒಂದು ಲಕ್ಷಣಗಳು ಇವತ್ತಿನ ದಿವಸ ಎದ್ದು ಕಾಣ್ತಾ ಇದೆ ಹೇಳ್ತಾ
ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಯೂನಿಯನ್ ಅಧ್ಯಕ್ಷರಾದ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ಅವರು ಇದೊಂದು ಐತಿಹಾಸಿಕ ಕಾರ್ಯಕ್ರಮ, ಮದ್ದೂರಿನಲ್ಲಿ ದಾಖಲಾಗಿ ಉಳಿಯುವಂತಹ ಕಾರ್ಯಕ್ರಮ ಎನ್ನುವ ಅಭಿಪ್ರಾಯ ನೀಡಿದ್ದಾರೆ. ಇಡೀ ರಾಜ್ಯದ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಮದ್ದೂರು ತಾಲೂಕಿನ ಉದಯ ಅಧ್ಯಕ್ಷರ ಒಂದು ಬೃಹತ್ ಸಭೆಯನ್ನು ಮುಖ್ಯಮಂತ್ರಿ ಹಾಗೂ ಎಲ್ಲ ಕ್ಯಾಬಿನೆಟ್ ಸದಸ್ಯರು, ಎಲ್ಲ ಶಾಸಕರು, ಇದೊಂದು ನಾನು 50 ವರ್ಷದಲ್ಲಿ ನಾನು ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದೀನಿ, ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ, ಎಸ್.ಎಂ. ಕೃಷ್ಣ ಅವರ ಶಿಷ್ಯ ಆಗಿದ್ದೀನಿ. ಹಲವಾರು ವರ್ಷಗಳಿಂದ ನಾನು 50 ವರ್ಷದಲ್ಲಿ ಇಂಥ ಬೃಹತ್ ಸಭೆನ ಇದೊಂದು ಐತಿಹಾಸಿಕ ಒಂದು ಸುವರ್ಣ ಅಕ್ಷರದಲ್ಲಿ ಬರೀಬೇಕಾಗಿದೆ ಅಂತ ಈ ರಾಜ್ಯದಲ್ಲಿ ನಂಬರ್ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷನ ಹಾಗೂ ಡಿ.ಕೆ. ಶಿವಕುಮಾರ್ ನಮ್ಮ ಬಹಳ ವರ್ಷದ ಶಾಸಕರು, ನಮ್ಮ ಗುರುಗಳು ಹಾಗೂ ಈ ಸಭೆಯನ್ನ ಒಂದು ಇತಿಹಾಸ ಅಂತ ಹೇಳಿಕ್ಕೆ ನಾನು ಒಂದು ಇಚ್ಛೆ ಪಡ್ತೀನಿ. ನಮಸ್ಕಾರ. ಯೂಟ್ಯೂಬಲ್ಲಿ
ಅಲ್ವಾ ಈಗ ನೋಡಿ ಉದಯನವರು ಎಷ್ಟು ಕೊಂಡು ಹೊರಡ್ತಾರೆ ನಿಮ್ಮ ಸ್ಫೂರ್ತಿಗೆ ಅವರಿಗೆ ಕೆಲಸ ಮಾಡೋದು ಅವರಿಗೆಲ್ಲ ಹೆಂಗೆ ಎಲೆಕ್ಷನ್ ಬಂದಿದ್ದೇ ಇಲ್ಲ ಎಲ್ಲರಿಗೂ ಸ್ವಾಗತ ಮತ್ತು ಸಮರ್ಥ ನಮ್ಮ ಉದಯ ಬೆಂಗಳೂರಿಗೆ ಅವರ ಕೆಲಸಗಳನ್ನು ಗೆಲ್ಲಿ ಮೆಚ್ಚುವಂತ ಕೆಲಸ ಮುಂದಿದ್ದು ನಮ್ಮ ಬಾಕಿ ಇದೆ. ನಾನು ಅಗತ್ಯಗಳು ಗೆಲ್ತೀರಾ ಗೆಲ್ತಿದ್ದಕ್ಕೆ ನಮ್ಮ ಜನರಿಗೆ ಮತ್ತೂರು ವಿಭಾಗದ ಜನರಿಗೆ ಏನೇ ಕೆಲಸ ಇದೆಯೋ ಅದನ್ನು ಮಾಡಲೇಬೇಕು ಅಂತ ನಿಮ್ಮ ಪರವಾಗಿ ಅವರ ಹತ್ರ ನಾನು ಸ್ವಾಗತ ಮಾಡ್ತಿದ್ದೆ. ಏನ್ ಮಾಡ್ತಿದ್ದೆ ಜೋರ ಕೇಳ್ತಿಲ್ಲ ನಮ್ಮ ನೋಡಿ ಜೋರ ಸ್ವಾಗತ ಮಾಡಿದ್ದೆ. ಯಾರು ಏನೇ ತೊಂದರೆ ಇದ್ರು ಪ್ರಾಬ್ಲಮ್ ಇದ್ರು ಏನು ಪ್ರಾಬ್ಲಮ್ ಇದ್ರು ಕರೆಂಟ್ ಪ್ರಾಬ್ಲಮ್ ಇಲ್ವೇನೆ ಬಿಡಿ. ಯಾಕಂದ್ರೆ ಕರೆಂಟ್ ಫ್ರೀಯಾಗಿ ಬರ್ತಾ ಇದೆ. ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಬರ್ಬೇಕು ತಾಯಿ ಬರ್ತಾ ಇದೆ. ಒಟ್ಟಿಗೆ ಅರ್ಧ ಎಲ್ಲ ಎಣ್ಣಕ್ಕೆ ಬಂದು ಗಾಡಿ ತಂದಲ್ಲ ಅದಕ್ಕೆ ಏನಂತಾರೆ ಅದ್ರೆಲ್ಲ ತೋರಿಸ್ಬಿಟ್ಟು ನೋಡಿದ್ರ ಹೆಂಗಾಯ್ತವ್ರೆ ಅದೇ ಬರ್ತಾ ನೋಡು